ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಾವೆಲ್ಲರೂ ಕೂಡ ನೋಡಿರ್ತೀರಿ. ಇಲ್ಲಿ 16ನೇ ಮೇ 2026ರಂದು ಮೊದಲ ಸುತ್ತಿನ ಸೀಟು ಹಂಚಿಕೆಯ ತಾತ್ಕಾಲಿಕ ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಬಿಡುಗಡೆಗೊಳಿಸಿರುತ್ತಾರೆ. ತಾವೆಲ್ಲರೂ ಕೂಡ ಚೆಕ್ ಮಾಡಿಕೊಂಡಿರ್ತೀರಿ. ಇಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ತಿಳಿಸುವುದೇನೆಂದರೆ ಇದು ಕೇವಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮಾತ್ರ ಆಗಿರುತ್ತದೆ ಅಂತ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೂಡ ತಿಳಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಯಾರು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿಲ್ಲ ಅವರು ತಾವಿಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ತಿಳಿಸಿದ್ದಾರೆ. ಅಂದರೆ ಒಂದು ವೇಳೆ ಪ್ರಕಟಿಸಿದಂತಹ ತಾತ್ಕಾಲಿಕ ಫಲಿತಾಂಶದ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಅಥವಾ ಬದಲಾವಣೆಗಳು ಆಗಬೇಕಾಗಿದ್ದಲ್ಲಿ ದಿನಾಂಕ 21ನೇ ಮೇ 2026ರ ಒಳಗಾಗಿ ಆಯಾ ಶಾಲೆಗಳಲ್ಲಿಯೇ ಒಂದು ಸೂಕ್ತ ದಾಖಲೆಗಳ ಸಹಿತ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು ಅಂತ ಕೇಳಿದ್ದಾರೆ. ಅಂದರೆ ತಾವೇನು ಮಾಡಬೇಕು, ಇಲ್ಲಿ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಷನ್ ಆಗಿಲ್ಲ ಅಂದರೆ ತಾವು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತದೆ. ಹಾಗಾದರೆ ಯಾವ ರೀತಿ ಆಕ್ಷೇಪಣೆ ಸಲ್ಲಿಸೋದು ಅಂತ ನೋಡ್ತಾ ಹೋದಾದರೆ ಮೊದಲು ತಾವು ಇಲ್ಲಿ ಪ್ರೊವಿಷನಲ್ ಕ್ರೈಸ್ ಅಲಾಟ್ಮೆಂಟ್ ಲಿಸ್ಟ್ ಅಂತ ಬಿಟ್ಟಿದ್ದಾರಲ್ಲ 16ನೇ ಮೇ 2026ರಂದು ಆ ಲಿಸ್ಟನ್ನು ನೋಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳ ಡೀಟೇಲ್ಸ್ ಇರುತ್ತೆ. ತಾವು ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ ಬರೆದು ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಅವರ ರ್ಯಾಂಕ್ ನೋಡ್ಕೊಳ್ಳಿ. ಫಸ್ಟು ಏನು ಮೊದಲೇ ಬಿಟ್ಟಿದ್ದಾರಲ್ಲ ರ್ಯಾಂಕ್ ಲಿಸ್ಟು, ಆ ಲಿಸ್ಟಲ್ಲಿ ತಮ್ಮ ಮಗ ಅಥವಾ ಮಗಳ ರ್ಯಾಂಕ್ ನಂಬರ್ ಎಷ್ಟಿದೆ ನೋಡ್ಕೊಡಿ. ಅದರ ಜೊತೆಗೆ ತಮ್ಮ ಮೀಸಲಾತಿ ಯಾವುದು ಅಂದರೆ ತಮ್ಮ ಕಾಸ್ಟ್ ಯಾವುದು, ಅಲಾಟ್ಮೆಂಟ್ ಕ್ಯಾಟಗರಿ ಅಂತ ಇರುತ್ತಲ್ಲ ತಮ್ಮ ಕಾಸ್ಟ್ ನೋಡ್ಕೊಳ್ಳಿ. ಅದರೊಂದಿಗೆ ತಾವು ಇಲ್ಲಿ ಅಲಾಟ್ಮೆಂಟ್ ಕೋಟಾ ಕೂಡ ನೋಡ್ಕೋಬೇಕಾಗುತ್ತದೆ. ಇಲ್ಲಿ ನಿಮ್ಮ ಮಗ ಅಥವಾ ಮಗಳು ರ್ಯಾಂಕ್ ಹೆಚ್ಚಿದ್ದು ಅದಕ್ಕಿಂತ ಕಡಿಮೆ ರ್ಯಾಂಕ್ನವ್ರು ಯಾರಾದರೂ ಸೆಲೆಕ್ಷನ್ ಆಗಿದ್ದಾರಾ ಅಂತ ನೋಡ್ಕೊಳ್ಬಹುದು. ಆ ರೀತಿ ಆಗೋದು ಬಹಳ ಕಡಿಮೆ, ಒಂದು ವೇಳೆ ಆದರೂ ಆಗಿರ್ಬೋದು. ಯಾಕಂದರೆ ಮಿಸ್ಟೇಕ್ಸ್ಗಳು ಒಂದಲ್ಲ ಒಂದು ಆಗ್ತಿರ್ತಾವೆ. ತಾವು ನೋಡ್ಕೊಳ್ಬಹುದು ಅಲ್ಲಿ ರ್ಯಾಂಕ್ ನಂಬರ್ ಎಷ್ಟಿದೆ, ನಿಮ್ಮ ಮಗ ಅಥವಾ ಮಗಳ ರ್ಯಾಂಕ್ ನಂಬರ್ ಹೆಚ್ಚಿದ್ದು ಕಡಿಮೆ ರ್ಯಾಂಕ್ನವ್ರು ಸೆಲೆಕ್ಟ್ ಆಗಿದ್ದಾರಾ ಅಂತ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಅಲ್ಲಿ ಅಲಾಟ್ಮೆಂಟ್ ಕ್ಯಾಟಗರಿ ಯಾವ ಕ್ಯಾಟಗರಿ ತಮ್ಮ ಕಾಸ್ಟ್ನವರೇ ಸೇಮ್ ಇದ್ದಾರಾ ಅಂತ ನೋಡ್ತಾ ಹೋಗಿ. ಅದ್ರ ಜೊತೆಗೆ ಇಲ್ಲಿ ವಿಶೇಷ ವರ್ಗದವ್ರು ಕೂಡ ಸೆಲೆಕ್ಟ್ ಆಗಿರ್ತಾರೆ. ಅವ್ರು ಕಡಿಮೆ ಮಾರ್ಕ್ಸ್ಗಳು ಅಥವಾ ಕಡಿಮೆ ರ್ಯಾಂಕ್ ಇದ್ದರೂ ಕೂಡ ಅವ್ರು ಸೆಲೆಕ್ಟ್ ಆಗಿರ್ತಾರೆ. ಅವರಿಗೆ 50% ಅವಕಾಶ ಇದೆ ಸರ್ಕಾರದಲ್ಲಿ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಮೂಲಕ ತಿಳಿಸಿದ್ದೇನೆ. ಸಾಕಷ್ಟು ಅಂಕಗಳನ್ನು ಇಲ್ಲಿ ಪಡೆದವರು ಕೂಡ ಆಯ್ಕೆ ಆಗ್ತಿರೋದಿಲ್ಲ. ಯಾಕಂದರೆ ಅಲ್ಲಿ 50% ವಿಶೇಷ ವರ್ಗದವರಿಗೆ ಅವಕಾಶವನ್ನು ನೀಡಲಾಗಿದೆ. ಆದರೆ ಇಲ್ಲಿ ಅಲಾಟ್ಮೆಂಟ್ ಕ್ಯಾಟಗರಿ ಜೊತೆಗೆ ಅಲಾಟ್ಮೆಂಟ್ ಕೋಟಾ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಸ್ಥಳೀಯ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಿಗೆ ಲೋಕಲ್ ಕೋಟಾ ಅಂತ ಕರೀತಾರೆ. ನಾನ್ ಲೋಕಲ್ ಅಂದರೆ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳು. ಇಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳು ತಿಳಿಸಿದ್ದೇನೆ. ಏನು ಅಂದರೆ ಲೋಕಲ್ ಕೋಟಾದವರು ಇಲ್ಲಿ ಮಾರ್ಕ್ಸ್ ಕಡಿಮೆ ಇದ್ದವರು ಸೆಲೆಕ್ಟ್ ಆಗಿರ್ಬೋದು, ಅಥವಾ ಔಟ್ ಆಫ್ ತಾಲೂಕಿನವರು ಇಲ್ಲಿ ಜಾಸ್ತಿ ರ್ಯಾಂಕ್ ಇದ್ದವರು ಸೆಲೆಕ್ಟ್ ಆಗಿರ್ಬೋದು. ಈ ರೀತಿ ಆಗ್ತಿರ್ತಾವೆ. ಯಾಕಂದರೆ ನಿಮ್ಮ ತಾಲೂಕಿನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದ್ದು ಹೈ ರ್ಯಾಂಕಿಂಗ್ ನಿಂತಿರುತ್ತೆ. ಇನ್ನು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳು ಅಲ್ಲಿ ರ್ಯಾಂಕಿಂಗ್ ಕಡಿಮೆ ಇದ್ದವರು ಕೂಡ ಸೆಲೆಕ್ಟ್ ಆಗಿರ್ತಾರೆ. ಯಾಕಂದರೆ ಆ ತಾಲೂಕಿನ ಪರ್ಸೆಂಟೇಜು ಅಥವಾ ಅಲ್ಲಿ ಮಾರ್ಕ್ಸ್ ಪಡೆದವರು ಕಡಿಮೆ ಇರ್ಬೋದು. ಆದ್ದರಿಂದ ತಾವು ಸರಿಯಾದ ದಾಖಲೆಗಳನ್ನು ಸರಿಯಾಗಿ ಮಾಹಿತಿ ನೋಡ್ಕೋಬೇಕು. ಇದನ್ನು ಸೆಲೆಕ್ಷನ್ ಲಿಸ್ಟನ್ನು ಇಡೀ ಎಲ್ಲ ತಮ್ಮ ಜಿಲ್ಲೆ ಏನಿದೆ, ಎಷ್ಟು ತಾಲೂಕುಗಳಿದಾವೆ, ಆ ತಾಲೂಕುಗಳಲ್ಲಿರುವಂತಹ ವಸತಿ ಶಾಲೆಗಳು ಎಷ್ಟಿದಾವೆ, ಎಷ್ಟು ಮಂದಿ ಸೆಲೆಕ್ಷನ್ ಆಗಿದ್ದಾರೆ, ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಆ ರೀತಿ ಚೆಕ್ ಮಾಡಿಕೊಂಡು ತಾವೇನು ಮಾಡಿ, ಒಂದು ವೇಳೆ ಏನಾದರೂ ಆ ರೀತಿ ಮಿಸ್ಟೇಕ್ಗಳಾಗಿದ್ದು ತಮಗೆ ಕಂಡು ಬಂದರೆ ತಾವೇನು ಮಾಡಿ ಲಿಖಿತ ರೂಪದಲ್ಲಿ ಒಂದು ಕವರಿಂಗ್ ಲೆಟರ್ನ ಬರೀರಿ. ಹಾಗೂ ಇಲ್ಲೇನೋ ಪ್ರೊವಿಷನಲ್ ಕ್ರೈಸ್ ಅಲಾಟ್ಮೆಂಟ್ ಲಿಸ್ಟ್ ಅಂತಿದೆಯಲ್ಲ ಅದರಲ್ಲಿ ಯಾರ್ದು ಆ ರೀತಿ ಸೆಲೆಕ್ಷನ್ ಆಗಿದೆ ಅದು ಒಂದೇ ಪೇಜಿನ ಪ್ರಿಂಟ್ ತಗೊಳ್ಳಿ. ತಾವು ತಮ್ಮ ಮಗ ಅಥವಾ ಮಗಳ ಒಂದು ರ್ಯಾಂಕಿಂಗ್ ಲಿಸ್ಟ್ ಒಂದು ಪೇಜ್ ಏನು ಪ್ರಿಂಟ್ ತಗೊಳ್ರಿ. ಅದರೊಂದಿಗೆ ತಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು, ಜಾತಿ ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲವುಗಳು ಒಂದು ಪ್ರತಿ ಹಚ್ಚಿ ಒಂದು ಕವರಿಂಗ್ ಲೆಟರ್ ಬರೀರಿ. ನಮ್ಮ ಮಗ ಅಥವಾ ಮಗಳ ರ್ಯಾಂಕ್ ಇಷ್ಟಿತ್ತು, ಇದಕ್ಕಿಂತ ಕಡಿಮೆ ರ್ಯಾಂಕ್ ಇದ್ದವ್ರು ಈ ರೀತಿ ಸೆಲೆಕ್ಷನ್ ಆಗಿದ್ದಾರೆ, ಆದ್ದರಿಂದ ನಮ್ಮನ್ನು ಪರಿಗಣಿಸ್ರಿ ಅಂತೇಳಿ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಈ ರೀತಿಯಾಗಿ ಇಷ್ಟು ಮಾಡಿದರೆ ಸಾಕು. ಅದು 21ನೇ ಮೇ 2026 ಒಳಗಾಗಿ ಅಂತ ಹೇಳಿದ್ದಾರೆ. ಇಲ್ಲಿ ನನ್ನ ಒಪಿನಿಯನ್ ಪ್ರಕಾರ ಬಹಳಷ್ಟು ಕಡಿಮೆ ಆ ರೀತಿ ಆಗಿರ್ಬೋದು. ಒಂದು ವೇಳೆ ಆದರೂ ಆಗಿರ್ಬೋದು. ಯಾಕಂದರೆ ಇಲ್ಲಿ ಆನ್ಲೈನ್ ಮೂಲಕ ಸೆಲೆಕ್ಷನ್ ನಡೀತಾ ಇರುವುದರಿಂದ, ಅದು ಅಲ್ಲದೆ ಈ ಸಾರಿ ಏನು ಅಂದರೆ ಒಳ ಮೀಸಲಾತಿ ಕೂಡ ನೀಡಿದ್ದಾರೆ. ಏನಾದರೂ ಮಿಸ್ಟೇಕ್ಸ್ಗಳು ಆದರೂ ಆಗಿರ್ಬೋದು. ಯಾಕೆ ಒಂದು ಆ ರೀತಿ ಕನ್ಫರ್ಮೇಷನ್ ಮಾಡಿಕೊಂಡು ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಮೊದಲು ನಿಯಮಗಳನ್ನು ನೋಡ್ಕೊಳ್ಳಿ. ಫಸ್ಟ್ ಏನು ನಿಯಮ ಇದೆ, ಔಟ್ ಆಫ್ ತಾಲೂಕಿನವರಿಗೆ 25% ಇದೆ, ಸ್ವಂತ ತಾಲೂಕಿನವರಿಗೆ 75 ಇದೆ. ಇನ್ನು ಕೆಲವರು ವಿಶೇಷ ವರ್ಗದವ್ರು ಸೆಲೆಕ್ಟ್ ಆಗಿರ್ತಾರೆ. ಅವನ್ನೆಲ್ಲ ನೋಡ್ಕೊಳ್ಬೇಕಾಗುತ್ತೆ. ತಾವು ನೋಡಿಕೊಂಡು ಆಕ್ಷೇಪಣೆಗಳನ್ನು ಯಾವ ಶಾಲೆಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರಲ್ಲ, ಏನು ಅಪ್ಲಿಕೇಶನ್ ಹಾಕುವಾಗ ಅದನ್ನು ತಾವೇನು ಮಾಡಬೇಕು, ಅದೇ ಶಾಲೆಗೆ ಹೋಗಿ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ. ಈ ರೀತಿಯಾಗಿ ಮೇನ್ ನೋಡ್ಕೊಳ್ಬೇಕಾಗಿದ್ದು ರ್ಯಾಂಕ್ ಲಿಸ್ಟು ಮತ್ತು ಅಲಾಟ್ಮೆಂಟ್ ಕ್ಯಾಟಗರಿ ಯಾವುದಿದೆ ಹಾಗೂ ಅಲಾಟ್ಮೆಂಟ್ ಕೋಟಾ ಇವುಗಳನ್ನ ನೋಡ್ಕೋರಿ. ಇದನ್ನು ನೋಡಿದ್ರೆ ಸಾಕು, ಮತ್ತು ಬೇರೆ ಏನೂ ಬೇಕಾಗಿಲ್ಲ. ಮ್ಯಾಕ್ಸಿಮಮ್ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು 21ನೇ ಮೇ ಅಂತ ಹೇಳಿದರೆ, ಅದರ ನಂತರ ಮತ್ತೆ ಫೈನಲ್ ಲಿಸ್ಟ್ ಬಿಡುಗಡೆ ಆಗೋ ಸಾಧ್ಯತೆ ಇರುತ್ತದೆ. ಅಷ್ಟರೊಳಗಾಗಿ ತಾವು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಅಂತ ಈ ಮೂಲಕ ತಮಗೆ ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.